ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬು. ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಈಗ ನಾವು ನಮ್ಮ ಕೈ ಅಂಚಿನಲ್ಲಿ ತುದಿ ಬೆರಳಿನಿಂದ ಪಡ್ಕೋಬಹುದು. ಹೌದು, ಕನ್ವೊಕೇಶನ್ ಸರ್ಟಿಫಿಕೇಟ್ ಬರ್ಲಿಕ್ಕೆ ತಡ ಆಗ್ತದೆ, ನಮ್ಗೆ ಅರ್ಜೆಂಟ್ ಆಗಿ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿದೆ, ಹೆಂಗ್ ಮಾಡೋದು ಅನ್ನುವಂತಹ ಗೊಂದಲ ನಿಮ್ಮಲ್ಲಿ ಏನಾದ್ರೂ ಇದ್ರೆ, ಉಚಿತವಾಗಿ ಯಾವುದೇ ಶುಲ್ಕವನ್ನ ಕೊಡಲಾರದೆ ನೀವು ಡಿಜಿಲಾಕರ್ ನ ಮೂಲಕ ಇದೀಗ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನಾವು ಪಡ್ಕೊಳ್ಬಹುದು. ಯಾವುದೇ ಶುಲ್ಕವಿಲ್ಲ, ಕೇವಲ 5 ನಿಮಿಷದಲ್ಲಿ ನಾವು ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬಹುದು. ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ನಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಇತ್ಯಾದಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಗಳನ್ನ, ಹಾಗೆ ನಮಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಕೂಡ ನಾವು ಇದರಲ್ಲಿ ವೆರಿಫೈ ಮಾಡಿಕೊಳ್ಳಬಹುದು. ಜೊತೆಗೆ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ಕೂಡ ತಗೋಬಹುದು. ಸೊ ಬನ್ನಿ, ಯಾವ ರೀತಿಯಾಗಿ ಡಿಜಿಲಾಕರ್ ಅನ್ನು ಉಪಯೋಗಿಸಿಕೊಳ್ಳೋದು, ಯಾವ ರೀತಿ ಲಾಗಿನ್ ಆಗೋದು, ಮತ್ತೆ ಯಾವ ರೀತಿ ಸರ್ಟಿಫಿಕೇಟ್ ಗಳನ್ನ ತಗೋಬಹುದು ಇದರಲ್ಲಿಂದ, ಹಾಗೆ ಅದು ಎಷ್ಟು ಉಪಯುಕ್ತಕಾರಿ ಆಗಬಲ್ಲದು, ನಮಗೆ ಯಾವ ರೀತಿಯಾದಂತಹ ಸರ್ಟಿಫಿಕೇಟ್ ಡಿಸೈನ್ ಆಗಿದೆ ಅನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನು ಲೈವ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳೋದ್ರಿಂದ ಹಿಡಿದುಕೊಂಡು ಆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವವರೆಗಿನ ಸಂಪೂರ್ಣ ವಿವರಗಳನ್ನ ಎಳೆಯಾಗಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ನನ್ನ ಪ್ರಯತ್ನ ನಿಮಗೆ ಉಪಯುಕ್ತಕಾರಿ ಆಗುತ್ತೆ ಅನ್ನುವಂತಹ ಆಶಾಭಾವನೆ ನನ್ನಲ್ಲಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟ್ಸ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ, ತಡ ಮಾಡದೆ ಲೈವ್ ಆಗಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ವೆರಿಫೈ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಉಪಯೋಗಿಸ್ಕೊಳ್ಳೋದು, ಮತ್ತೆ ಯಾವ ರೀತಿಯಾದಂತಹ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಅನ್ನೋದರ ಲೈವ್ ಡೆಮೋನ ಈಗ ನೋಡೋಣ. ಎಸ್, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ನೇರವಾಗಿ ಪ್ಲೇ ಸ್ಟೋರ್ಗೆ ಬಂದಿದ್ದೀನಿ. ಪ್ಲೇ ಸ್ಟೋರ್ ಅನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ರಿ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋದ ತಕ್ಷಣ ಈ ರೀತಿಯಾದಂತಹ ಇಂಟರ್ಫೇಸ್ ಬರುತ್ತೆ. ಸರ್ಚ್ ಬಾರ್ ನಲ್ಲಿ ಹೋಗಿ ನೀವು ಡಿಜಿಲಾಕರ್ ಅಂತ ಸರ್ಚ್ ಮಾಡ್ರಿ. ಡಿಜಿಲಾಕರ್ ಇಲ್ಲೇನ್ ಕಾಣಿಸ್ತಾ ಇದೆ, ಮೊದಲಿಗೆ ಡಿಜಿಲಾಕರ್ ಅಂತ ಹೇಳಿ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇನು ಡಿಜಿಲಾಕರ್ ಅನ್ನೋ ಆಪ್ ಬರ್ತಾ ಇದೆ, ಇಲ್ಲಿ ಪಕ್ಕಕ್ಕೆ ಗ್ರೀನ್ ಕಲರ್ ಕಾಣ್ತಾ ಇದೆ, ಇಲ್ಲಿ ಇನ್ಸ್ಟಾಲ್ ಅಂತಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ನಾನು ಆಲ್ರೆಡಿ ಈಗಾಗಲೇ ಒಂದ್ಸಲ ನನ್ನ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಅಂತ ಕೊಡ್ತೀನಿ. ಇಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆಪ್ ಓಪನ್ ಆಗುತ್ತೆ. ಓಪನ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಅದರಲ್ಲಿ ಎಂಟರ್ ಆಗೋದು, ಯಾವ ರೀತಿಯಾಗಿ ಸರ್ಟಿಫಿಕೇಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ವೆರಿಫೈ ಮಾಡ್ಕೊಳ್ಳೋದು ಅನ್ನೋದನ್ನ ಲೈವ್ ಆಗಿ ನನ್ನ ಸರ್ಟಿಫಿಕೇಟ್ ಗಳನ್ನೇ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಡಿಜಿಲಾಕರ್ ಇನ್ನು ಇನ್ಸ್ಟಾಲ್ ಆಗ್ತಾ ಇದೆ, ಅಪ್ಡೇಟ್ ಕೊಡ್ತೀನಿ. ಸೊ ನೀವು ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಇಲ್ಲಿ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ನಾವೀಗ ಕ್ಲಿಕ್ ಮಾಡೋನು. ಇದು ರೇಟಿಂಗ್ 4.1, 3,41,000 ರಿವ್ಯೂಸ್ ಐತಿ. ಆಮೇಲೆ ಇದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಆಗಿರುವಂತಹ ಆಪ್. ಸರ್ಕಾರವೇ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕೂಡ ಡಿಜಿಲಾಕರ್ ಅನ್ನ ಉಪಯೋಗಿಸಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದೆ. ಇಷ್ಟು ಅಫಿಷಿಯಲ್ ಆಗಿ ಇರುವಂತಹ ಮಾಹಿತಿ ಇದು ಯಾವುದೇ ಫ್ರಾಡ್ ಆಪ್ ಅಲ್ಲ. ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ, ಸೆಂಟ್ರಲ್ ಗವರ್ಮೆಂಟ್ ನ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯ ವತಿಯಿಂದ ಅಪ್ರೂವಲ್ ಆಗಿರುವಂತದ್ದು. ಮತ್ತೆ UGCಯೇ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಕೂಡ ಡಿಜಿಲಾಕರ್ ಜೊತೆಗೆ ವ್ಯವಹಾರ ನಡೆಸಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಈಗಾಗಲೇ UGC ಮಾಹಿತಿನ ಕೊಟ್ಟದ. ಇಲ್ಲಿ ನಾನು ಓಪನ್ ಅಂತ ಕೊಡ್ತಾ ಇದ್ದೀನಿ. ಈಗ ನೀವು ನಿಮ್ಮ ಮೊಬೈಲ್ ನಲ್ಲಿ ಓಪನ್ ಅಂತ ಕೊಡ್ರಿ. ಓಪನ್ ಕೊಟ್ಟ ಮೇಲೆ ಡಿಜಿಲಾಕರ್ ನ ಇಂಟರ್ಫೇಸ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಡಿಜಿಲಾಕರ್ ಓಪನ್ ಆಯ್ತು. ನೀವು ಓಪನ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಒಂದು ಸ್ಟಾರ್ಟಿಂಗ್ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ನ ಹಾಕಿ ನೀವು ವೆರಿಫೈ ಮಾಡ್ಕೊಂಡು ಲಾಗಿನ್ ಆದ್ರಿ ಅಂದ್ರೆ ಆಧಾರ್ ನಂಬರ್ ಹಾಕಿ ವೆರಿಫೈ ಆದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವೇನ್ ಗಮನಿಸ್ತಾ ಇದ್ರಿ, ಇದು ನೀವು ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ OTP ನ ಎಂಟರ್ ಮಾಡಿದ್ರೆ ಸೇಮ್ ಈಗೇನು ಇಂಟರ್ಫೇಸ್ ಕಾಣಿಸ್ತಾ ಇದೆ, ಇದೇ ರೀತಿಯಾದಂತಹ ಇಂಟರ್ಫೇಸ್ ಕಾಣಿಸ್ತಾ ಇದೆ. ಮತ್ತೆ ನೀವು ಆಧಾರ್ ನಂಬರ್ ಹಾಕ್ಲಿಲ್ಲ ಅಂತ ಕೇಳಿದ್ರೆ, ಮೊದಲೇ ಹೇಳಿದ್ನಲ್ಲ, ಒಂದ್ಸಲ ನನಗೆ ಆಲ್ರೆಡಿ ಇದನ್ನು ಯೂಸ್ ಮಾಡೀನಿ, ಹಾಗಾಗಿ ನನ್ನ ಆಧಾರ್ ನಂಬರ್ ಕೇಳೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡುವಾಗ ಬರೀ ಲಾಗಿನ್ ಆದ್ರೆ ಸಾಕು. ಜಸ್ಟ್ ಈ ತರ ಕ್ಲಿಕ್ ಮಾಡಿದ್ರೆ, ನೀವು ಫಸ್ಟ್ ಟೈಮ್ ಯೂಸ್ ಮಾಡಕತ್ತಿದ್ರೆ ನೀವು ಒಂದು ಆಧಾರ್ ನಂಬರ್ಗೆ OTP ಬರುತ್ತೆ. ಆಧಾರ್ ನಂಬರ್ ಅನ್ನ ಹಾಕಿ OTP ಅನ್ನ ಹಾಕಿ ಎಂಟರ್ ಆದ್ರೆ ಇಲ್ಲೇನು ಗಮನಿಸಕತ್ತೀರಿ, ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ಗಮನಿಸ್ತಾ ಇರಬಹುದು, ನಾನು ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ. ಈ ಒಂದು ಆಯ್ಕೆ ಇಲ್ಲಿ ಕೆಳಗಡೆ ಬ್ರೌಸರ್ ಅಂತ ಕಾಣಿಸ್ತಾ ಇದೆ ನೋಡ್ರಿ. ಬ್ರೌಸರ್ ಅಂತ ಏನ್ ಕಾಣಿಸ್ತಾ ಇದೆ, ಬ್ರೌಸರ್ ಮೇಲೆ ನನಗೀಗ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸರ್ಚ್. ಬ್ರೌಸ್ ಅಂತಂದ್ರೆ ಸರ್ಚ್. ಇಲ್ಲಿ ನೀವು ಯಾವ ಯೂನಿವರ್ಸಿಟಿ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಬೇಕು ಆ ಯೂನಿವರ್ಸಿಟಿ ಹೆಸರು ಹಾಕ್ರಿ. ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಹಾಕತ್ತೀನಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಎಸ್, KUD ಅಂತ ಏನ್ ಕಾಣಿಸ್ತಾ ಇದೆ, ಈ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದು ಈಸ್ ಇಶ್ಯೂಯಿಂಗ್ their degree certificates through Digilocker. These can be pulled by students into their Digilocker account. ಇಲ್ಲೇನು ಡಿಗ್ರಿ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಕಾಣಿಸಕತ್ತೈತಿ, A+ ಅಂತ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಕತ್ತೀನಿ. ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಬೇಕು. ಆಲ್ರೆಡಿ ನನ್ನ ಆಧಾರ್ ನೇಮ್ ಮೇಲೆ ಕಾಣಿಸಕತ್ತೈತಿ, ನೀವು ನೋಡಕತ್ತೀರಿ. ಇಲ್ಲಿ ನನ್ನ ರಿಜಿಸ್ಟರ್ ನಂಬರ್ ಅನ್ನ ನಾನು ಹಾಕ್ತಾ ಇದೀನಿ ಈಗ 18A10893 ಅನ್ನುವಂಥದ್ದು.
ನೀವು ಕೂಡ ಸೇಮ್ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ರಿ, ನಿಮ್ದು ಯಾವ ಯೂನಿವರ್ಸಿಟಿ ಐತಿ ಆ ಯೂನಿವರ್ಸಿಟಿಯನ್ನು ಸರ್ಚ್ ಮಾಡ್ರಿ. ಎಲ್ಲಾ ಯೂನಿವರ್ಸಿಟಿಯ ಡೇಟಾ ಇದ್ರಲ್ಲಿ ಸಿಗುತ್ತೆ. ಯಾವುದೇ ಒಂದು ಯೂನಿವರ್ಸಿಟಿ ಅಲ್ಲ, ಬರೀ ಕೆಯುಡಿ ಅಲ್ಲ, ಬರೀ ಮೈಸೂರು ಯೂನಿವರ್ಸಿಟಿ ಅಲ್ಲ, ಬರೀ ಬೆಂಗಳೂರು ಯೂನಿವರ್ಸಿಟಿ ಅಲ್ಲ, ಕರ್ನಾಟಕದ ಭಾರತದ ಎಲ್ಲಾ ವಿಶ್ವವಿದ್ಯಾಲಯಗಳ ಮಾಹಿತಿಯನ್ನು ಕೂಡ ನಾವು ಇದರಲ್ಲಿ ಪಡ್ಕೊಳ್ಬಹುದು. ನಾನು ಕೆಯುಡಿ ಅಂತ ಹಾಕಿದ್ರೆ ನಿಮ್ಮ ಯೂನಿವರ್ಸಿಟಿ ಯಾವ್ದೈತಿ ಅದನ್ನ ನೀವು ಚೂಸ್ ಮಾಡ್ಕೊಳ್ರಿ. ಇಯರ್ ಅಂತಿದ್ದಲ್ಲೇ ನಾನು 2021 ಅಂತ ಹಾಕ್ತಿದ್ದೀನಿ. ನೆಕ್ಸ್ಟ್ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತಾ ಇದೀನಿ. ನೀವು ಕೂಡ ಸೇಮ್ ಇಷ್ಟೇ, ಲಾಗಿನ್ ಆಗ್ರಿ, ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕೊಂಡು ನಿಮ್ಮ ಯೂನಿವರ್ಸಿಟಿನ ಚೂಸ್ ಮಾಡ್ಕೊಂಡು. ಎಸ್, ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಮೇಲ್ಗಡೆ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಾ ಇದೆ, ಪೆಂಡಿಂಗ್ ಡಾಕ್ಯುಮೆಂಟ್ ಅಂತ ತೋರಿಸ್ತಾ ಇದೆ, ನೀವು ಗಮನಿಸ್ತಾ ಇರಬಹುದು. ಇದೇ ಸರ್ಟಿಫಿಕೇಟ್ ನಾನು ನಿಮ್ಗೆ ವ್ಯೂ ಮಾಡಿ ಕೂಡ ತೋರಿಸ್ತೀನಿ. ಈಗ ಹೆಂಗ ಬಂದೈತಿ, ಏನೆಲ್ಲ ಮಾಹಿತಿ ಐತಿ ಅದ್ರೊಳಗ, ಮತ್ತೆ ಅದು ನಂದು ಹೌದು ಅಲ್ಲೋ ಅನ್ನೋದಕ್ಕೆ ನಿಮ್ಗೆ ಕನ್ಫರ್ಮ್ ಆಕೇತಿ, ಕನ್ಫರ್ಮ್ ಮಾಡಿಕೊಡ್ತೀನಿ. ಸೊ ಇಲ್ಲೇವೇನ್ ಗಮನಿಸಾಕತ್ತೀರಿ, ಎಸ್ ನಾನೀಗ ಆ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇದೆ. ದಿಸ್ ಈಸ್ ಟು ಸರ್ಟಿಫೈ ದಟ್ ಮೃತ್ಯುಂಜಯ ಕಪೂರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಫ್ಟರ್ ಹ್ಯಾವಿಂಗ್ ಪಾಸ್ಡ್ ದ ಪ್ರಿಸ್ಕ್ರೈಬ್ಡ್ ಕೋರ್ಸ್ ಆಫ್ ಸ್ಟಡಿ ವಾಸ್ ಅವಾರ್ಡೆಡ್ ದ ಡಿಗ್ರಿ ಆಫ್ ಬ್ಯಾಚುಲರ್ ಆರ್ಟ್ಸ್ ಫಾರ್ ದ ಎಕ್ಸಾಮಿನೇಷನ್ ಹೆಲ್ಡ್ ಇನ್ ಸೆಪ್ಟೆಂಬರ್ 2021 ವಿತ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಡಿವಿಷನ್. ನಾವೇನ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕ್ತಿವಿ ಅದು ಸೇಮ್ ಬರ್ತೈತಿ, ಬಟ್ ಅದು ಅಥರೈಸ್ಡ್ ಆದಂತಹ ಒಂದು ಸರ್ಟಿಫಿಕೇಟ್, ಅಂದ್ರೆ ಯೂನಿವರ್ಸಿಟಿಯವರು ಇಶ್ಯೂ ಮಾಡುವಂತದ್ದು. ಇದು ಡಿಜಿಲಾಕರ್ ನಿಂದ ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಾವು ತಗೊಳ್ಳುವಂತ ಸರ್ಟಿಫಿಕೇಟ್. ಇಲ್ಲಿ ವೈಟ್ ಐತಿ, ಅದು ನಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಅದು ಒಂದು ಮಾರ್ಕ್ಸ್ ಕಾರ್ಡ್ ತರ ಇರುತ್ತೆ. ಆದ್ರೆ ಡಿಜಿಲಾಕರ್ ನಿಂದ ತಗೊಂಡಂತಹ ಸರ್ಟಿಫಿಕೇಟ್ ಕೂಡ ಸೇಮ್ ವ್ಯಾಲಿಡ್, ಆಮೇಲೆ ಸೇಮ್ ಇದಕ್ಕೂ ಕೂಡ ಅಷ್ಟೇ ವೇಟೇಜ್ ಹಾಗೆ ಅಷ್ಟೇ ವ್ಯಾಲ್ಯೂ ಇರುವಂತದ್ದು ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಈ ಡಿಜಿಲಾಕರ್ ನಿಂದ ತಗೊಂಡಂತಹ ಸರ್ಟಿಫಿಕೇಟ್ಗೂ ಮತ್ತೆ ಕನ್ವೊಕೇಶನ್ ಸರ್ಟಿಫಿಕೇಟ್ಗೂ ವ್ಯತ್ಯಾಸ ಏನೂ ಇಲ್ಲ. ಅದು ಬೇರೆ ಸರ್ಟಿಫಿಕೇಟ್, ಇದು ಬೇರೆ ಸರ್ಟಿಫಿಕೇಟ್ ಅಲ್ಲ, ಎರಡು ಒಂದೇ ಡಿಗ್ರಿ ಸರ್ಟಿಫಿಕೇಟ್ಗಳು. ಅದು ಯೂನಿವರ್ಸಿಟಿಯಿಂದ ಬರುತ್ತೆ, ಇದನ್ನ ನಾವು ಕೈಲಿಂದ ಮೊಬೈಲ್ ನಲ್ಲೇ ತಗೋಬಹುದು. ಇನ್ಫ್ಯಾಕ್ಟ್ ನಾವು ಇದನ್ನು ಕೂಡ ಎಲ್ಲಾ ಕಡೆ ಆನ್ಲೈನ್ ವಹಿವಾಟಿಗೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲದಕ್ಕೂ ಕೂಡ ಈ ಸರ್ಟಿಫಿಕೇಟ್ ಅನ್ನು ಉಪಯೋಗಿಸಿಕೊಳ್ಳಬಹುದು. ಇದು ನಥಿಂಗ್ ಬಟ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಆಗಿದೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಏನ್ ಕಾಣಿಸ್ತಾ ಇದೆ, ಈ ಡೌನ್ಲೋಡ್ ಅನ್ನುವಂತಹ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಈಸಿ ಆಗಿ ನಾವು ಎಲ್ಲ ಕಡೆ ನಮ್ಮ ಆನ್ಲೈನ್ ವಹಿವಾಟಿಗೆ ಅಥವಾ ಬೇರೆ ಕಡೆ ಅಡ್ಮಿಷನ್ಗೆ ಅಥವಾ ಮತ್ತಿನ್ನೊಂದು ಯಾವುದೇ ಸ್ಕಾಲರ್ಶಿಪ್ಗೆ ಇದೆಲ್ಲದಕ್ಕೂ ಕೂಡ ನಾವು ಅದನ್ನ ಉಪಯೋಗಿಸಿಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ನಾನು ನನ್ನ ಆಧಾರ್ ಕಾರ್ಡ್ ಅನ್ನು ಕೂಡ ವೆರಿಫೈ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ರಿ, ಆಧಾರ್ ಕಾರ್ಡ್ ವೆರಿಫೈ ಮಾಡ್ಕೊಂಡಿದ್ದೀನಿ, ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ವೆರಿಫೈ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡ್ತಾ ಇದ್ರಿ. ಹಾಗೆ ನನ್ನ ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇದೆ. ಸೊ ನೀವು ಆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗ್ಲಿ, ಆಧಾರ್ ಕಾರ್ಡ್ ಆಗ್ಲಿ, ನೀವು ಮೇಲ್ಗಡೆ ಆ ಡಿಪಾರ್ಟ್ಮೆಂಟ್ ಅನ್ನ ಸರ್ಚ್ ಮಾಡಿದ್ರಿ, ಮತ್ತೆ ಬ್ರೌಸ್ ಒಳಗೆ ಹೋಗಿ ನೀವು UIDAI ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ಈಸಿಯಾಗಿ ಆಧಾರ್ ವೆರಿಫಿಕೇಶನ್ ಕೂಡ ಇಲ್ಲಿ ಮಾಡಬಹುದು, ಆಧಾರ್ ಅಂತ ಇದೆ. ಸೊ ನೀವು ಈ ರೀತಿಯಾಗಿ ನಿಮ್ಮ ಎಲ್ಲಾ ದಾಖಲೆಗಳನ್ನ, ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೂಡ ಇದರಿಂದ ತಗೋಬಹುದು. SSLC PUC ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ನೀವು ತಗೋಬಹುದು. ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ತಗೊಳ್ಳೋದು ಅಂತ ಹೇಳಿ. ಆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತಗೊಳ್ಳೋದು ಹೆಂಗಂತ ನಿಮ್ಗೆ ಗೊತ್ತಾಗೈತಿ ಅಂತ ನಾನು ಭಾವಿಸ್ತೇನೆ. ಜಸ್ಟ್ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿರುವಂತಹ ರಿಜಿಸ್ಟರ್ ನಂಬರ್ ಒಂದು ಮತ್ತು ನೀವು ಇಯರ್ ಆಫ್ ಪಾಸಿಂಗ್ 2 ಇದ್ರೆ ಸಾಕಾಗುತ್ತೆ. ದೆನ್ ನೀವು ನಿಮ್ಮ ಯೂನಿವರ್ಸಿಟಿಯನ್ನ ಚೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ನಾನೀಗ ಸರ್ಚ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಯೂನಿವರ್ಸಿಟಿ ಆಫ್ ಮೈಸೂರು, ಎಸ್, ನೀವು ಇಲ್ಲಿ ಗಮನಿಸ್ತಾ ಇದ್ರಿ, ಯೂನಿವರ್ಸಿಟಿ ಆಫ್ ಮೈಸೂರು ಡಿಗ್ರಿ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಈಸಿಯಾಗಿ ನೀವು ಕ್ಲಿಕ್ ಮಾಡಿ ತಗೊಂಡ್ಬಿಡಬಹುದು. ಸೊ ಇದೇ ರೀತಿಯಾಗಿ ಎಲ್ಲ ನೀವು ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ತಗೊಳ್ಬಹುದು. ಕರ್ನಾಟಕ ಸರ್ಕಾರದ ಎಷ್ಟು ಸರ್ವಿಸ್ಗಳು ಇದರ ವ್ಯಾಪ್ತಿಯಲ್ಲಿ ಇದಾವೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇದೆ, ಕರ್ನಾಟಕ ಸ್ಟೇಟ್ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ, ಮಂಡ್ಯ ಯೂನಿವರ್ಸಿಟಿ ಇದೆ, ಕರ್ನಾಟಕ ಸ್ಟೇಟ್ ಬೋರ್ಡ್, ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿ, ಅಕ್ಕಮಹಾದೇವಿ ಯೂನಿವರ್ಸಿಟಿ, ಜನಪದ ಯೂನಿವರ್ಸಿಟಿ, ಹಾಗೆ ದೇವರಾಜ ಅರಸು ಅಕಾಡೆಮಿ ಇದೆ, ಕರ್ನಾಟಕ ಸ್ಟೇಟ್ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಇದೆ, ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಇದೆ, ತುಮಕೂರು ಯೂನಿವರ್ಸಿಟಿ, ವಿಟಿಯು ಇದೆ, ಕೆಯುಡಿ ಇದೆ, ಆಮೇಲೆ ವೆಟರ್ನರಿ ಇದೆ, ಹಾಗೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಇದೆ, ಬೋರ್ಡ್ ಎಕ್ಸಾಮಿನೇಷನ್ ಇನ್ನುವಂತಹ ಇತ್ಯಾದಿ ಸಾಕಷ್ಟು ಸರ್ವಿಸ್ಗಳನ್ನ, ಸೇವೆಗಳನ್ನ ನಾವು ಡಿಜಿಲಾಕರ್ ನ ಮೂಲಕ ಪಡ್ಕೊಳ್ಬಹುದು. ಎಲ್ಲ ದಾಖಲೆಗಳನ್ನು ಇಲ್ಲಿ ವೆರಿಫೈ ಮಾಡ್ಕೊಳ್ಬಹುದು, ಹಾಗೆ ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಕೆಳಗೆ ನೋಡಿ ಸ್ಟೇಟ್ ಗವರ್ಮೆಂಟ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಕರ್ನಾಟಕ ಅಂತ ಹೇಳಿ ಚೂಸ್ ಮಾಡಿಕೊಂಡು ನಮಗೆ ಲಭ್ಯ ಇರುವಂತಹ ಎಲ್ಲಾ ಸರ್ವಿಸ್ಗಳು ಒಂದೇ ಕಡೆ ಬಂದ್ಬಿಡ್ತಾವ. ಇಲ್ಲಿ ನೋಡ್ರಿ, ನೀವೇನ್ ಇಲ್ಲಿ ಗಮನಿಸಕತ್ತೀರಿ, ಎಲ್ಲ ರೀತಿಯ ಸರ್ವಿಸ್ಗಳು ಒಂದೇ ವೇದಿಕೆಯಲ್ಲ ಸಿಕ್ಬಿಡ್ತಾವ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬಹುದು, ಆಮೇಲೆ ರೂರಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಆಮೇಲೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, IT BT, ಪ್ರತಿಯೊಂದು ಇಲಾಖೆಯ ಎಲ್ಲ ಆನ್ಲೈನ್ ವಹಿವಾಟುಗಳು, ಸರ್ಟಿಫಿಕೇಟ್ ಗಳನ್ನ ಅಪ್ರೂವ್ ಮಾಡಿಕೊಳ್ಳಿಕ್ಕೆ, ಅಪ್ಲೈ ಮಾಡ್ಲಿಕ್ಕೆ, ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ನಾವು ಈ ಒಂದು ವೇದಿಕೆಯನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ನ ಈ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಡಿಜಿಲಾಕರ್ ನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಯೂಸ್ ಮಾಡೋದ್ರಲ್ಲಿ ಇಲ್ಲಿ ಒಂದ್ ಹೆಜ್ಜೆ ಮುಂದಿದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ತೋರಿಸೋಣ. ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.